ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರಾಜಣ್ಣ ಅವರು ಹೇಳಿರ್ತಕ್ಕಂಥ, ಅಂದ್ರೆ ಸಹಕಾರ ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು ಮಾತಾಡಿರ್ತಕ್ಕಂಥ ವಿಷಯದ ಬಗ್ಗೆ ಈ ಸಂಚಿಕೆಯಲ್ಲಿ ನಾನು ಕೆಲವೊಂದು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹಾಗೂ ಸಾರ್ವಜನಿಕರ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ದಿನಕ್ಕೊಬ್ಬರು ಮಾತಾಡ್ತಾ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮಂತ್ರಿಗಳು ಎನ್ನಿಸಿಕೊಂಡವರೇ, ಶಾಸಕರು ಎನ್ನಿಸಿಕೊಂಡವರೇ ಈ ರೀತಿ ಅಧಿಕಾರಕ್ಕಾಗಿ ಹಾಗೂ ಇನ್ನೂ ಏನೇನೋ ಸವಲತ್ತುಗಳನ್ನು ಪಡೆಯಲಿಕ್ಕಾಗಿ ಸರ್ಕಾರದ ಮೇಲೆ ಹಾಗೂ ಇಲಾಖೆಯ ಮಂತ್ರಿಗಳ ಮೇಲೆ ಆಪಾದನೆಗಳನ್ನು ಮಾಡ್ತಾ ಇರೋದು ಈ ಸರ್ಕಾರಕ್ಕೆ ಕ್ಷೋಭೆ ತರುವಂಥ ವಿಷಯ ಅಲ್ಲ. ಯಾಕಂದರೆ ಯಾವತ್ತೂ ಕೂಡ ಸರ್ಕಾರ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಇರಬೇಕೇ ವಿನಃ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕರ ಹಾಗೂ ಸಚಿವರ ಹಿತಾಸಕ್ತಿಗೆ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಸಾರ್ವಜನಿಕರಿಗೆ ಎಷ್ಟೊಂದು ಕಷ್ಟಗಳಿವೆ, ಅವರು ಯಾವ ರೀತಿ ಬದುಕ್ತಾ ಇದ್ದಾರೆ, ಅವರಿಗೆ ಏನೇನು ಕುಂದುಕೊರತೆಗಳಿವೆ ಅನ್ನೋದನ್ನು ತಿಳಿದು ಅವುಗಳನ್ನು ಪರಿಹರಿಸಲಿಕ್ಕಾಗಿ ನೀವೆಲ್ಲರೂ ಕೂಡ ಇದ್ದೀರಿ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಸಾರ್ವಜನಿಕ ಸ್ವತ್ತನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನೋದರ ಮೇಲೇನೂ ಕೂಡ ನಿಮಗೆ ಗಮನ ಇರಬೇಕು. ಅಂದಾಗ ಮಾತ್ರ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರಗಳಿಂದ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ರಾಜೀವ್ ಕಾಗೆ ಅವರು ಏನು ಮಾತಾಡಿದ್ರಪ್ಪ ಅಂತಂದರೆ, ಇಲ್ಲ ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ. ರಾಜೀವ್ ಕಾಗೆ ಒಬ್ಬರೇನಲ್ಲ, ಬಿ ಆರ್ ಪಾಟೀಲ್ರು ಹಾಗೂ ರಾಜೀವ್ ಕಾಗೆ ಅವರು, ಇನ್ನೂ 2-3 ಜನ ಶಾಸಕರು ಮಾತಾಡಿದರು. ತಪ್ಪೇನಿಲ್ಲ, ನೀವು ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ ಅನ್ನುವಂಥ ಭಾವನೆಯೂ ಕೂಡ ನನ್ನದು. ಯಾಕಂದರೆ ಸರ್ಕಾರ ತಪ್ಪು ಮಾಡಿದಾಗ ಅದನ್ನು ತಿದ್ದುವ ಕೆಲಸವನ್ನು ನೀವು ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ನೀವು ನಿರ್ವಹಿಸ್ತಾ ಇದ್ದೀರಿ. ಅದಕ್ಕೆ ನಿಮಗೆ ನನ್ನ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಆಮೇಲೆ ಯಾವತ್ತೂ ಕೂಡ ತಪ್ಪುಗಳನ್ನು ಹುಡುಕಬಾರ್ದು. ತಪ್ಪುಗಳು ಆಗುವುದು ಸ್ವಾಭಾವಿಕ. ಅದನ್ನು ತಪ್ಪು ಆಗದೇ ಇರತಕ್ಕಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿಯೂ ಕೂಡ ಪ್ರತಿಯೊಬ್ಬರ ಮೇಲೇನೂ ಇರ್ತೈತಿ. ಯಾಕಂದ್ರೆ ರಾಜಣ್ಣ ಅವರು ನಿಜಕ್ಕೂ ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಮಾತಾಡ್ತಿರ್ತಕ್ಕಂಥ ಮಾತಿನ ಮೇಲೆ ಅವರದೇ ಆದಂಥ ಹಿಡಿತವನ್ನು ಕಳೆದುಕೊಳ್ಳುತ್ತಿದ್ದಾರೇನೋ ಅನ್ನುವಂಥ ಒಂದು ಸಣ್ಣ ಸಂಶಯ ಕೂಡ ಮೂಡ್ತಾ ಇರೋದು ಕೂಡ ಸತ್ಯ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಿನಲ್ಲಿ ಏನೋ ಒಂದು ಕ್ರಾಂತಿ ಆಗ್ತೈತಿ ಅಂತ ಹೇಳಿದರು. ಏನು ಕ್ರಾಂತಿ ಆಗ್ತೈತಿ ಸ್ವಾಮಿ? ಯಾಕಂದರೆ ಕ್ರಾಂತಿ ಅಂತಂದರೆ ಇದನ್ನು ಸಾಮಾನ್ಯನ? ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದಷ್ಟು ಸರಳನ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಸ್ವಾತಂತ್ರ್ಯ ನಂತರದ ಇತಿಹಾಸಗಳನ್ನು ತೆಗೆದುಕೊಂಡಾಗ ಸಮರ್ಥ ನಾಯಕನನ್ನು ಇಳಿಸಿದಾಗ ಏನಾಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ, ಕೇಳಿದ್ದೇವೆ, ತಿಳಿದಿದ್ದೇವೆ ಕೂಡ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳು ಕೂಡ ಅದನ್ನೇ ಕಾಯ್ತಾ ಇದ್ದಾವೆ. ಅದು ಕೂಡ ನಿಮ್ಮ ಗಮನದಲ್ಲಿ ಇರಲಿ. ಯಾಕಂದರೆ ಸಿದ್ದರಾಮಯ್ಯನವರು ಬಂಡೆಯಂತೆ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಸರ್ವರನ್ನು ಸಮಭಾವದಿಂದ ನೋಡ್ತಾ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕರವರು. ಆಮೇಲೆ ಯಾರನ್ನು ಕೂಡ ಅವರು ದ್ವೇಷ ಭಾವನೆಯಿಂದ ಇವತ್ತಿನವರೆಗೂ ಕೂಡ ನೋಡಿಲ್ಲ. ಅವರ ರಾಜಕಾರಣದಲ್ಲಿ ಅದು ಇಲ್ಲ ಅನ್ನುವಂಥ ಭಾವನೆಯನ್ನು ಸಮೀಪದಿಂದ ಅವರನ್ನು ಬಲ್ಲವರು ಹೇಳ್ತಿರ್ತಕ್ಕಂಥ ಮಾತು. ಹೀಗಿರಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದ್ರಿಂದ ಏನು ಸಾಧನೆ ಮಾಡ್ತೀರಿ? ನೀವೇನು ರಾಜ್ಯಭಾರ ಮಾಡಲಿಕ್ಕೆ ಹಾಗೂ ರಾಜ್ಯದ ಪಕ್ಷದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನೀವು ಹಾಕಿಕೊಂಡರೆ ಉತ್ತರವೂ ಕೂಡ ಅದರಲ್ಲೇ ಇದೆ. ಹಾಗಾದಾಗ ವಿಶಾಲ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ಏನು ಕಾರಣ? ಅದು ಕೂಡ ಬೇಕಲ್ಲ. ಏನು ಕಾರಣದಿಂದ ಅವ್ರನ್ನ ಇಳಿಸ್ತೀರಿ? ಒಪ್ಪಂದ ಆಗಿದೆ ಅಂತೇಳಿ ಹೇಳ್ತಿರ್ತೀರಿ ಕೆಲವೊಬ್ಬರು. ಎಲ್ಲಿ ಆಗಿದೆ ಒಪ್ಪಂದ, ಯಾರ ಜೊತೆಗೆ ಆಗಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕು. ಯಾರ ಜೊತೆಗೆ ಆಗಿದೆ ಅಧಿಕಾರದ ಹಂಚಿಕೆ ಒಪ್ಪಂದ ಅನ್ನುವುದನ್ನು ಕೂಡ ನೀವು ಸ್ಪಷ್ಟಪಡಿಸಲೇಬೇಕು. ಆಮೇಲೆ ಇದನ್ನು ದಿನಕ್ಕೊಂದು ಒಂದು ತಮಾಷೆಯ ಮಾತುಗಳಿಗೆ ನೀವು ಬಳಸಬಾರ್ದು. ಅದು ನಿಮ್ಮ ವ್ಯಕ್ತಿತ್ವಕ್ಕೂ ಹಾಗೂ ನಿಮ್ಮ ಅಧಿಕಾರದ ಘನತೆಗೂ ಕೂಡ ಶೋಭೆ ತರುವಂಥ ವಿಷಯ ಅಲ್ಲ. ಹೀಗಾದಾಗ ಸಣ್ಣ ಪುಟ್ಟ ಬದಲಾವಣೆಗಳು, ಕೆಲವೊಬ್ಬರು ಹೇಳಿದರು ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಮಾತು. ಅವು ಆಗುವುದು ಸ್ವಾಭಾವಿಕ. ಯಾಕಂದರೆ ಸಣ್ಣ ಪುಟ್ಟ ಬದಲಾವಣೆಗಳು ಎಲ್ಲ ಸರ್ಕಾರಗಳಲ್ಲಿಯೂ ಕೂಡ ಆಗ್ತಿರ್ತವೆ. ಅದು ಕೂಡ ಆದರೂ ಏನು ತೊಂದರೆ ಇಲ್ಲ. ಆದರೆ ಮುಖ್ಯಮಂತ್ರಿಯನ್ನೇ ಇಳಿಸುವಂಥ ಒಂದು ಹಂತಕ್ಕೆ ನೀವೇನಾದರೂ ಹೋದರೆ ಸರ್ಕಾರವೇ ಉಳಿಯುವುದಿಲ್ಲ ಅನ್ನುವುದನ್ನು ಸ್ಪಷ್ಟ
ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಸಿದ್ದರಾಮಯ್ಯನವರನ್ನು ಇಳಿಸೋದೇ ವಿರೋಧ ಪಕ್ಷಗಳು ಕಾಯ್ತಾ ಇವೆ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಇರಲಿ. ಇಂಥ ಒಬ್ಬ ಸಮರ್ಥ ಮುಖ್ಯಮಂತ್ರಿಯನ್ನು ನೀವು ಇಳಿಸಿದ್ದೀನಿ ಆತಂತಂದರೆ ನಿಮ್ಮ ಬುಡಕ್ಕೆ ನೀವೇ ಬೆಂಕಿ ಹಚ್ಚಿಕೊಂಡಂತೆ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಂದ್ಕೊಳ್ಬೇಡ್ರಿ ಅನ್ನುವಂಥ ಮಾತನ್ನು ಕೂಡ ನಾನು ಸಾಂದರ್ಭಿಕವಾಗಿ ಹಾಗೂ ಮಾರ್ಮಿಕವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಸಿದ್ದರಾಮಯ್ಯನವರು ಇಳಿಸಿದರೆ ಮುಂದೆ ಯಾರೋ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗೋದು ಕೂಡ ಸಹಜ. ಆದರೆ ಉದ್ಭವ ಆಗೋದಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯನವ್ರನ್ನ ಯಾಕೆ ಇಳಿಸ್ತೀರಿ ಅನ್ನೋದನ್ನು ಕೂಡ ನೀವು ಸ್ಪಷ್ಟಪಡಿಸಬೇಕು. ಅವರಿಂದ ಏನು ತಪ್ಪಾಗಿದೆ, ಅವರಿಂದ ಏನು ಲೋಪಗಳಾಗಿವೆ, ಹಾಗೂ ಅವರಿಂದ ಏನು ಅಚಾತುರ್ಯ ಘಟನೆಗಳು ನಡೆದಿವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಂಡಾಗ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದಾಗ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ಬರದಂತೆ ನಡೆದುಕೊಂಡಂಥ ಧೀಮಂತ ಹಾಗೂ ಶ್ರೇಷ್ಠ ನಾಯಕ ಹಾಗೂ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಪಂಕ್ತಿಯಲ್ಲಿ ಇರ್ತಕ್ಕಂಥವರು ಸಿದ್ದರಾಮಯ್ಯನವರು. ಅಂಥವ್ರನ್ನ ಇಳಿಸಿ ನೀವು ಆಗ್ರಿ, ನಿಮ್ಮ ಮುಂದಿನ ಚುನಾವಣೆಯಲ್ಲಿ ಗೆದ್ದು ನೀವು ಮುಖ್ಯಮಂತ್ರಿ ಆಗ್ರಿಯೋ ಅಥವಾ ಏನು ಬೇಕಾದರೂ ಆಗ್ಬೋದು. ಅದನ್ನು ಬಿಡ್ತೀರಿ, ಈಗಿದ್ದಂಥವ್ರನ್ನ ಇಳಿಸಿ ನಾವು ಹಾಕ್ತೀವಿ ಅಂತಂದರೆ ಅದು ಎಲ್ಲಿಯೇ ನ್ಯಾಯ? ಹಾಗಿರಬೇಕಾದ್ರೆ ಅದಕ್ಕೆ ಸ್ಥಾನಮಾನಗಳಿಗೆ ಬೆಲೆ ಇಲ್ಲವೇ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಅಷ್ಟೊಂದು ಸರಳವೇ ಒಬ್ಬ ಮುಖ್ಯಮಂತ್ರಿ ಇಳಿಸುವುದು ಅನ್ನೋದು ಪ್ರಶ್ನೆಗಳನ್ನು ಅಡಕವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ಈ ಸಂದರ್ಭದಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಬ್ಬ ಮುಖ್ಯಮಂತ್ರಿನ ಇಳಿಸಲಿಕ್ಕೆ ಆ ಹೈಕಮಾಂಡಕ್ಕೆ, ಆ ಪಕ್ಷದ ಹೈಕಮಾಂಡಕ್ಕೆ ಏನು ಕಾರಣ ಕೊಡ್ತೀರಿ ನೀವು? ಆಮೇಲೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಇಳಿಸಿದ ಮೇಲೆ ನೀವು ಸರಿಯಾಗಿ ರಾಜ್ಯಭಾರವನ್ನು ಮಾಡುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಇದೆಯೇ ಅನ್ನುವುದನ್ನು ಕೂಡ ನಿಮ್ಮಷ್ಟಕ್ಕೆ ನೀವೇ ಪ್ರಶ್ನೆಗಳನ್ನು ಹಾಕಿಕೊಳ್ಳ್ರಿ. ಅಂದಾಗ ಮಾತ್ರ ಅದು ನಿಮಗೆ ಒಂದು ಥರ ಗೊತ್ತಾಗ್ತೈತಿ. ಏನಾದರೂ ಮಾಡಿ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ತೈತಿ ಅಂತಾರಲ್ಲ, ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸಿದ್ದರಾಮಯ್ಯ ಅಂತಂದ್ರೆ ಒಂದು ಶಕ್ತಿ. ಎಲ್ಲ ಸಮಾಜಗಳ ಒಂದು ಪ್ರತಿನಿಧಿಯಾಗಿ ಅವರು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಅದು ಸಿದ್ದರಾಮಯ್ಯ ಅಂತಂದ್ರೆ ಒಂದು ಟಗರನ್ನು ಇಳಿಸಿದರೆ ಟಗರು ಸುಮ್ಮನೆ ಕುಳಿತುಕೊಳ್ಳುತ್ತಾ? ಅದು ಕೂಡ ಅದು ಪ್ರಶ್ನೆ. ಹೀಗಿರಬೇಕಾದ್ರೆ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ದೀನದಲಿತರ ರೈತಾಪಿ ವರ್ಗಗಳ ಕೂಲಿ ಕಾರ್ಮಿಕರ ಹಾಗೂ ಎಲ್ಲ ಸಮಾಜಗಳ ರೈತ ಬಾಂಧವರ ಹಾಗೂ ಎಲ್ಲ ಸಮಾಜಗಳನ್ನು ಕೂಡ ಸಮಭಾವದಿಂದ ಸಮದೃಷ್ಟಿಯಿಂದ ಸಮಯೋಚಿತವಾಗಿ ನೋಡ್ತಾ ಇರ್ತಕ್ಕಂಥ ಇಂಥ ನಾಯಕನನ್ನು ಕಳೆದುಕೊಂಡ್ರೆ ಮುಂದೊಂದು ದಿನ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಿಮಗೆ ಮುಂದೊಂದು ದಿನ ಒಳ್ಳೆಯ ಒಂದು ಬುದ್ಧಿಯನ್ನು ಜನರು ಕಲಿಸ್ತಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅಹಿಂದ ವರ್ಗ ಅಂತಂದ್ರೇ ಈಗ ಅದು ಕರ್ನಾಟಕದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ಅಣಿಯಾಗಿ ನಿಂತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಹಿಂದ ವರ್ಗಗಳಿಂದಲೇ ಬಂದಿರತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಿಜಕ್ಕೂ ಕೂಡ ನೀವೇ ಕಂಟಕರಾಗ್ತೀರಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯಕ್ಕೆ ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನೋಡಿದವರು ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಈ ಸಂಚಿಕೆಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.